ನಮ್ಮ ಶ್ರೀ ಸತ್ಯಸಾಯಿ ಮಾಡರ್ನ್ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ 15ನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಇವತ್ತು ಮಾಡ್ತಾ ಇದ್ದೀವಿ. ಚಿಣ್ಣರ ಸುಗ್ಗಿ ಹಾರ್ವೆಸ್ಟಿಂಗ್ ಟ್ಯಾಲೆಂಟ್ ಅಮಾಂಗ್ ಚಿಲ್ಡ್ರನ್ ಅಂದರೆ ನಮ್ಮ ಮಕ್ಕಳಲ್ಲಿರುವ ಟ್ಯಾಲೆಂಟ್ನ ಹೊರಗೆ ತಂದು ನಮ್ಮ ಪೋಷಕರ ಮುಂದೆ ಪ್ರದರ್ಶಿಸುವ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಎಲ್ಲ ನಮ್ಮ ಪೋಷಕರು ಖುಷಿಯಿಂದ ಪಾಲ್ಗೊಂಡಿದ್ದಾರೆ. ನಮ್ಮ ಮೀಡಿಯಾದವರು ಎಲ್ಲರೂ ಬಂದಿದ್ದೀರಾ, ಧನ್ಯವಾದಗಳು. ಹೀಗೆ ನಮ್ಮ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ ನೀವೆಲ್ಲ ಸಹಕರಿಸಬೇಕು. ನಮ್ಮೆಲ್ಲ ಪೋಷಕರು ಇದಕ್ಕೆ ಸಹಕರಿಸಬೇಕು. ನಮ್ಮ ಕಾಚೋಹಳ್ಳಿ ಹಾಗೂ ಸುತ್ತಮುತ್ತ ಗ್ರಾಮದ ಎಲ್ಲ ಜನಗಳು ನಮ್ಮ ಶಾಲೆಗೆ ಆಶೀರ್ವಾದಿಸಿ ನಮ್ಮನ್ನು ಬೆಳೆಸಬೇಕು ಎಂದು ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಗೆಸ್ಟು ಪುಟ್ಟಣ್ಣ ಸರ್ ಬರೋರಿದ್ದಾರೆ, ಸುಧಾ ಬರ್ಗೂರ್ ಮೇಡಮ್ ಅವ್ರು ಬಂದಿದ್ದರು, ಹಾಗೂ ನಮ್ಮ ಒಂಬೇಗೌಡ PU ಕಾಲೇಜ್ ಪ್ರಿನ್ಸಿಪಲ್ ಆದ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಇವತ್ತು ಗೆಸ್ಟಾಗಿ ಬಂದಿದ್ದಾರೆ. ನಿಜಕ್ಕೂ ಭಾಳ ಸಂತೋಷ ಆಯಿತು ನನಗೆ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಒಂಬೇಗೌಡ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲು. ಇವತ್ತು ಈ ಒಂದು ಸತ್ಯಸಾಯಿ ಮಾಡರ್ನ್ ಪಬ್ಲಿಕ್ ಶಾಲೆಗೆ ನಾನು ಗೆಸ್ಟ್ ಆಫ್ ಆನರ್ ಆಗಿ ಬಂದಿದ್ದು ತುಂಬ ಸಂತೋಷಕರವಾದ ವಿಚಾರ. ಯಾಕೆಂದರೆ ಈ ಒಂದು ವಾತಾವರಣ, ಇಲ್ಲಿರುವಂಥ ಈ ಒಂದು ಚಿಣ್ಣರ ಸುಗ್ಗಿ 2024 15ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ಭಾಳ ಹರ್ಷವನ್ನು ವ್ಯಕ್ತಪಡಿಸ್ತಾ, ಖಂಡಿತವಾಗಿ ಸೌಭಾಗ್ಯ ಮೇಡಮ್ರವರು ಕಾರ್ಯದರ್ಶಿಗಳಾಗಿ ಮತ್ತು ಈ ಚೇರ್ಪರ್ಸನ್ ಆಗಿ ಶ್ರೀ ಯಶವಂತರವರು ಅವ್ರ ತಂದೆ ಬಿಟ್ಟು ಹೋದಂಥ ಒಂದು ಬಳುವಳಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ, ಇವತ್ತಿನ ದಿನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ, ಬಡ ಪೋಷಕರಿಗೆ ವಿದ್ಯಾದಾನವನ್ನು ಮಾಡ್ತಾ ಸಾವಿರಾರು ಜನಗಳಿಗೆ ದಾರಿದೀಪ ಆಗ್ತಾ ಇರುವಂಥ ಈ ಒಂದು ಸಂಸ್ಥೆ ಮುಂದಿನ ದಿನದಲ್ಲಿ ತುಂಬ ಅದ್ಭುತವಾದ ರೀತಿಯಲ್ಲಿ ಬೆಳೀಲಿ. ಸುಧಾ ಬರ್ಗೂರ್ ಮೇಡಮ್ ಹೇಳೋ ರೀತಿಯಲ್ಲಿ ಇದು ಕೇವಲ ಶಾಲೆಯಾಗಿ ಮಾತ್ರವೇ ಉಳಿಬಾರ್ದು, ಇದೊಂದು ದೊಡ್ಡ ಕಾಲೇಜಾಗಿ, ಒಂದು ದೊಡ್ಡ PG ಇರುವಂಥ ಒಂದು ಸೆಂಟ್ರಾಗಿ ತುಂಬ ದೊಡ್ಡದಾದಂಥ ಒಂದು ಮಟ್ಟದಲ್ಲಿ ಬೆಳೆದು ಈ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಹೆಸರಾಗಲಿ ಅಂತ ಖಂಡಿತವಾಗಿ ಈ ಸಂದರ್ಭದಲ್ಲಿ ನಾನು ದೇವರನ್ನು ಪ್ರಾರ್ಥಿಸ್ತಾ ಇದ್ದೀನಿ. ಜೊತೆಗೆ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ he has taken ಫ್ಯಾಂಟಾಸ್ಟಿಕ್ ರೆಸ್ಪಾನ್ಸಿಬಿಲಿಟಿ. ಆ್ಯಕ್ಚುಲಿ ಅದ್ಭುತವಾದ ರೆಸ್ಪಾನ್ಸಿಬಿಲಿಟಿನ ತೊಗೊಂಡಿದ್ದಾರೆ. ಯಾಕಂದರೆ ಇವತ್ತೆಲ್ಲ 24, 25 ವರ್ಷದ ಮಕ್ಕಳುಗಳು ಯಾವ ರೀತಿ ಇರ್ತವೆ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ಅವರ ವಿನಯವಂತಿಕೆ, ಅವ್ರ ತಂದೆ ಹಾಕ್ಕೊಟ್ಟಿರುವಂಥ ಒಂದು ಸಂಸ್ಕಾರ, ಅವ್ರ ತಾಯಿ ಬೆಳೆಸಿರುವಂಥ ರೀತಿ ನೀತಿಗಳು ಈ ಒಂದು ಸಂದರ್ಭದಲ್ಲಿ ನನ್ನ ಹತ್ರ ಬರೀ ಫೋನಲ್ಲಿ ಮಾತಾಡೋದು, ಮುಖ ಪರಿಚಯ ಕೂಡ ಇರಲಿಲ್ಲ ನನಗೆ. ಅವರು ಫೋನಲ್ಲಿ ನನ್ನ ಇನ್ವೈಟ್ ಮಾಡಿದ್ರು, ಬಟ್ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಅವ್ರು ಮಾತನಾಡ್ತಾರೋ. ನಿಜಕ್ಕೂ ಖಂಡಿತವಾಗಿ ಅವರ ಒಂದು ಗುಣಮಟ್ಟ, ಅವರ ಒಂದು ಸಂಸ್ಕಾರ ಅವರ ಮಕ್ಕಳಲ್ಲಿ ಖಂಡಿತವಾಗಿ ಕಾಣ್ತಾ ಇದೆ. ಇನ್ನೂ ದೊಡ್ಡದಾದ ಮಟ್ಟದಲ್ಲಿ ಅವರು ಬೆಳೀಲಿ. ಯಶವಂತರವರು ಖಂಡಿತವಾಗಿ ಇಡೀ ಕರ್ನಾಟಕದಲ್ಲಿ ಹೆಸರಾಗುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ದೊಡ್ಡ ಮಟ್ಟದಲ್ಲಿ ನಿಲ್ಲಿಸ್ತಾರೆ ಅನ್ನೋವಂಥ ಒಂದು ನಂಬಿಕೆ ನನಗಿದೆ. ಅವ್ರಿಗೆ ಒಳ್ಳೆಯದಾಗಿ, ಈ ಶಾಲೆಗೆ ಒಳ್ಳೆಯದಾಗಿ. ನಮಸ್ಕಾರ. ಶಾಲಾ ಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ ಇಲ್ಲಿನ ಒಂದು ಕಾರ್ಯಕ್ರಮಕ್ಕೆ, ವಾರ್ಷಿಕೋತ್ಸವಕ್ಕೆ ಬಂದಿರುವ ನಮ್ಮ ಒಂದು ಪೋಷಕರವರಿಗೆ ನಾನು ಒಂದು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ಇವತ್ತೇನೆಂದರೆ, ಇವಾಗ ನಮ್ಮ ಯಶವಂತ್ ಸರ್ ಹೇಳ್ದಂಗೆ ಅವರ ಒಂದು ಪ್ರತಿಭೆಯನ್ನು ಹೊರಹೊಮ್ಮಿಸುವ ಒಂದು ದಿನ ಶಾಲಾ ವಾರ್ಷಿಕೋತ್ಸವ. ಅವ್ರಿಗೆಲ್ಲವನ್ನು ಧನ್ಯವಾದವನ್ನು ತಿಳಿಸ್ತಾ, ತಮಗೂ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ತಿಳಿಸ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ.